ವೈಫರ್ ಬಾರ್ ಈ ಥರ ಕೆಳಗಡೆ ಓಪನ್ ಮಾಡಬೇಡ್ರಿ. ಈ ಥರ ಕೆಳಗಡೆ ಕೆಳಗಡೆ ಈ ಥರ 8 ಸ್ಕ್ರೂ ಬರ್ತವೆ. ಈ ಥರ 8 ಸ್ಕ್ರೂ ಬರ್ತವೆ. ಇಲ್ಲಿ ಈ ಕಡೆ ಸೈಡ್ 8 ಸ್ಕ್ರೂ ಬರ್ತವೆ. ಇದು ಓಪನ್ ಮಾಡ್ಕೊಬೇಡ್ರಿ. ಈ ಥರ ಇದು ಎಲ್ಲ ಸ್ಕ್ರೂ ಓಪನ್ ಮಾಡಿಬಿಟ್ಟು ಈ ಥರ ಓಪನ್ ಆಗುತ್ತೆ. ಇದು ವೈಫರ್ ಬಾರ್ ಈ ಥರ ಬರುತ್ತೆ. ಈ ಥರ ವೈಫರ್ ಬಾರ್ ತೆಗೆದುಬಿಟ್ಟು ವಿ ಶೇಪ್ ಪಟ್ಟಿ ಬರುತ್ತೆ. ಈ ಥರ ವಿ ಶೇಪ್ ಪಟ್ಟಿ ಬರುತ್ತೆ. ಇದು ಈ ಥರ ಕ್ಲೀನ್ ಮಾಡ್ಕೋಬೇಕು. ಈ ಥರ ಬಳ್ಳಿದ್ದ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಕ್ಲೀನ್ ಮಾಡಿಬಿಟ್ಟು ಬೇಕಾದ್ರೆ ಒಂದ್ಸಲಿ ಚೆಕ್ ಮಾಡಿ ಹಾಕಿ. ಮತ್ತು ಈ ಥರ ಪಟ್ಟಿ ಬರುತ್ತೆ, ತಗಡು ಪ್ಲೇಟು. ಇದು ಈ ಥರ ಕ್ಲೀನ್ ಮಾಡ್ಕೊಳ್ರಿ. ಲಾಸ್ಟಿಗೆ ಇದು ಈ ಕಡೆ ನೋಡ್ತಾ ಇದ್ದೀರಾ, ಈ ಕಡೆ 2 ಸ್ಕ್ರೂ ಅದಾವೆ, ಈ ಕಡೆ 2 ಸ್ಕ್ರೂ ಅದಾವೆ. 5ರದ್ದು ಏಲಂಗಿ ತಗೊಂಡ್ಬಿಟ್ಟು ಓಪನ್ ಮಾಡ್ಕೋಬೇಕು. ಈ ಥರ 4 ಸ್ಕ್ರೂ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಥರ ಪಟ್ಟಿ ಓಪನ್ ಆಗುತ್ತೆ. ಸೈಡಿಗೆ ಇಡ್ರಿ. ಈ ಥರ ಗ್ರೀಸ್ ಬರ್ತಾ ಇರುತ್ತೆ, ಇಲ್ಲಿ ಗಟ್ಟಿಯಾಗಿರುತ್ತೆ ಗ್ರೀಸ್. ಪ್ಲಾಸ್ಟಿಕ್ ಆಪರೇಷನ್ ಮಾಡೋ ಈ ಥರ ಗ್ರೀಸ್ ಕ್ಲೀನ್ ಮಾಡ್ಕೊಳ್ರಿ. ಏಲಕ್ಕಿಂದ ಮಾಡ್ಬೋದಲ್ಲ, ಮಾಡ್ಬೋದು. ಏಲಕ್ಕಿ ತೊಗೊಂಡು ಮಾಡ್ಬೋದು, ಬಳ್ಳಿದ್ದನ್ನು ಮಾಡ್ಬೋದು. ನೋಡಿರಿ ಯಾವ ಥರ ಗಟ್ಟಿಯಾಗಿದೆ ಈ ಥರ ಗ್ರೀಸ್. ನೋಡಿರಿ ಗ್ರೀಸ್ ಕ್ಲೀನ್ ಮಾಡ್ಕೊಳ್ರಿ. ಈ ಥರ ಇದರಲ್ಲಿ ಬಂದುಬಿಟ್ಟು ಪ್ಯಾಕಿಂಗ್ ಬರುತ್ತೆ. ಒಂದು ಪಟ್ಟಿಗೆ ಅಟ್ಯಾಚ್ ಆಗಿರುತ್ತೆ, ಇಲ್ಲಾಂದರೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಕ್ಲೀನಾಗಿ ಹರಿಬಾರ್ದು. ಇದು ಕ್ಲೀನಾಗಿ ಈ ಥರ ಓಪನ್ ಮಾಡ್ಕೋಬೇಕು. ಒಂದೊಂದು ಟೈಮ್ ಗಮ್ ಹಾಕಿ ಕುಂದಿರ್ಸಿರ್ತಾರೆ. ಬಿಡು ತೆಗಿಬೇಡಿ ಮತ್ತೆ ಸುಮ್ಮನೆ. ಈ ಥರ ಪ್ಯಾಕಿಂಗ್ ಬರುತ್ತೆ. ಈ ಥರ ಪ್ಯಾಕಿಂಗು ಒಂದು ಸತಿ ಏನು ಮಾಡ್ತಾರೆ ಗೊತ್ತಾ, ಇದು ಪ್ಯಾಕಿಂಗು ಈ ಥರ ಆಗಬೇಕಿದು. ಇಲ್ಲಿ ನೋಡ್ರಿ, ಈ ಥರ ಆಗಬೇಕು. ಇಲ್ಲಿ ಹೋಲ್ ಕಾಣ್ತಾ ಇದೆ, ಆರ್ ಪಾರ್ ಆಗಿರಬೇಕು. ಈ ಥರ ಏನಾರು ತಗೊಂಬಿಟ್ಟು ಈ ಥರ ಚೆಕ್ ಮಾಡಿರಿ. ಈ ಥರ ಹಿಂಗಿದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಒಂದು ವೇಳೆ ನಾವು ಉಲ್ಟಾ ಕುಂದಿರ್ಸಿದ್ರೆ ಈ ಥರ ಆಗಿರುತ್ತೆ. ಈ ಥರ ಆದರೆ ಈ ಹೋಲಲ್ಲಿ ಹೋಗುತ್ತೆ, ಥ್ರೆಡ್ಡಿಂಗ್ ಹೋಲಲ್ಲಿ ಹೋಗುತ್ತೆ, ಗಿರೀಸ್ ಬರೋ ಹೋಲಲ್ಲಿ ಹೋಗೋದಿಲ್ಲ. ಈ ಥರ ಬ್ಲಾಕ್ ಆಗಿರುತ್ತೆ, ಆವಾಗ ಉಲ್ಟಾ ಇದೆ ಅಂತ ಅರ್ಥ. ಇದು ಕರೆಕ್ಟ್ ಪೊಸಿಷನಿಗೆ ಹಾಂ ಕರೆಕ್ಟಾಗಿ ಈ ಥರ ಆಗಿಬಿಡ್ರಿ. ಈ ಥರ ಆಗಿಬಿಟ್ಟು ಯಾವ ಥರ ಓಪನ್ ಮಾಡಿದ್ವಿ ಅದೇ ಥರ ಇಟ್ಬಿಟ್ಟು ಫಿಟ್ಟಿಂಗ್ ಮಾಡಬೇಕು.